ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಎನ್ ಬಾಸ್ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ. ಸೊ ಇವತ್ತು ನಾವು ಮೈಸೂರಲ್ಲಿ ಇದ್ದೀವಿ. ಮೈಸೂರಲ್ಲಿ TK ಲೇಔಟ್ ಬಂದಿದ್ದೀವಿ. ಇನ್ನೂ ಎಕ್ಸಾಕ್ಟಾಗಿ ಹೇಳಬೇಕು ಅಂದರೆ ಒಂದು ಒಳ್ಳೆ ಲ್ಯಾಂಡ್ ಮಾರ್ಕ್ ಇದೆ. ಇಲ್ಲಿ ಸಿದ್ದರಾಮಯ್ಯ ಅವ್ರ ಮನೆ ಹತ್ರನೇ ಒಂದು ಜಾಗಕ್ಕೆ ಬಂದಿದ್ದೀವಿ. ಬಿರಿಯಾನಿ ಮಾರ್ಕೆಟ್ ಅಂತ ರೋಡ್ ಸೈಡು ಒಂದು ಟೆಂಟ್ ಹಾಕ್ಕೊಂಡಿರ್ತಾರೆ. ಸೊ ಇವರು ಇವಾಗ ಒಂದು 3 ತಿಂಗಳಾಯ್ತಂತೆ ಸ್ಟಾರ್ಟ್ ಆಗಿ. ಸೊ 3 ಬ್ರಾಂಚಸ್ ಮಾಡಿದ್ದಾರೆ ಆಲ್ರೆಡಿ 3 ಜಾಗದಲ್ಲಿ. ಸೊ ಇವಾಗ ನಾವು ಬಂದಿರೋ ಬ್ರಾಂಚ್ ಬಂದು 1.5 ತಿಂಗಳು 2 ತಿಂಗಳು ಏನೋ ಆಗ್ತಾಯಿದೆಯಂತೆ. ಸೊ ಇಲ್ಲಿ ಒಂದೊಳ್ಳೆ ಹೆಸರು ಮಾಡ್ತಾಯಿದೆ. ಏನಕ್ಕೆ ಅಂದರೆ ಒಂದು ಬೆಸ್ಟ್ ಪ್ರೈಸಲ್ಲಿ ಒಂದು ಬೆಸ್ಟ್ ಕ್ವಾಲಿಟಿ ಹೈದ್ರಾಬಾದಿ ಬಿರಿಯಾನಿ, ದಮ್ ಬಿರಿಯಾನಿ ಬರುತ್ತಲ್ಲ, ಅದನ್ನು ಸರ್ವ್ ಮಾಡ್ತಾಯಿದ್ದಾರೆ. ಸೊ ಜಸ್ಟ್ 99 ರುಪೀಸ್ಗೆ ಇಲ್ಲಿ ದಮ್ ಬಿರಿಯಾನಿ ಕೊಡ್ತಾರೆ, ಅಥೆಂಟಿಕ್ ದಮ್ ಬಿರಿಯಾನಿ. ಸೊ ಅದನ್ನು ಟೇಸ್ಟ್ ಮಾಡೋಣ ಅಂತ ಬಂದಿದ್ದೀವಿ. ರೋಷನ್ ಅವರು ಸಜೆಸ್ಟ್ ಮಾಡಿರೋ ಜಾಗ. ಸೊ ತುಂಬ ಲೇಟ್ ಮಾಡಿದ್ರೆ ಹೋಗ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಸೊ ಒಂದು ಜಾಸ್ತಿ ಇರೋಲ್ಲ, ಮೆನು 2-3 ಐಟಮ್ಸ್ ಏನೋ ಇರುತ್ತೆ ಅಂತ ಹೇಳಿದರು. ಹೋಗಿ ಕೇಳೋಣ. ಈಗ ಬನ್ನಿ, ಈ ಜಾಗದ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಡ್ತೀವಿ. ಕ್ಲಿಕ್ ಮಾಡಿದ್ರೆ ಆರಾಮಾಗಿ ಬಂದ್ಬಿಡ್ಬೋದು, ಕನ್ಫ್ಯೂಸ್ ಆಗಲ್ಲ. ವಿಶಾಲವಾದ ಏರಿಯಾ, ದೊಡ್ಡ ಜಾಗ, ಪಾರ್ಕಿಂಗ್ ಎಲ್ಲ. ಸೊ ತೊಗೊಂಡಿದ್ದೀವಿ ಒಂದು ಪ್ಲೇಟು ಚಿಕನ್ ಪಲಾವ್, ಹೈದ್ರಾಬಾದಿ ಬಿರಿಯಾನಿ, ದಮ್ ಬಿರಿಯಾನಿ, ಹೈದ್ರಾಬಾದಿ ದಮ್ ಬಿರಿಯಾನಿ ಒಂದು ಪ್ಲೇಟು, ಮತ್ತು ಹಾಫ್ ಪ್ಲೇಟು. ಇವತ್ತು ಸ್ಟಾರ್ಟರ್ ಗುಂಟೂರು ಚಿಕನ್ ಇತ್ತು. ಸೊ ಗುಂಟೂರು ಚಿಕನ್ನ ತೊಗೊಂಡಿದ್ದೀವಿ. ಸೊ 2 ಒಂದೇ ಪ್ಲೇಟಲ್ಲಿ ಹಾಕ್ಸ್ಕೊಂಡಿದ್ದೀವಿ. ಯಾಕಂದರೆ ಇನ್ನೂ 1-2 ಶೂಟ್ ಇದೆ, ಜಾಸ್ತಿ ತಿನ್ನೋಕ್ಕಾಗಲ್ಲ, ಎಲ್ಲ ಕಡೆ ಸ್ವಲ್ಪ ತಿನ್ನಬೇಕು. ಅದಕ್ಕೋಸ್ಕರ ಒಂದೇ ಪ್ಲೇಟು ಶೇರ್ ಮಾಡೋಣ. ಸ್ಟಾರ್ಟ್ ಮಾಡುವ. ಫಸ್ಟು ಇದೆಷ್ಟು ಗೊತ್ತಾ ಪ್ರೈಸು? ಎಷ್ಟು? ಗೆಸ್ ದ ಪ್ರೈಸ್. ಚಿಕನ್ನು ಗುಂಟೂರು ಸೇರಾ? ಇದು ಒಂದೇ ಬಿರಿಯಾನಿ, ಬಿರಿಯಾನಿನ 130. ಬಾಸುಮತಿ ರೈಸ್ 120, 130, 120, 130, 99. ಓ 99 ರುಪೀಸ್ ಬಿರಿಯಾನಿ. ಅದು ಕೂಡ ಹೈದ್ರಾಬಾದಿ ದಮ್ ಬಿರಿಯಾನಿ ಬಾಸುಮತಿ ರೈಸಲ್ಲಿ ಮಾಡಿರೋದು. ಓ ಹಂಗಾರೆ 150 ಹೇಳ್ತಾ ಇದ್ದೆ ನಾನು. 150 ಅಲ್ಲ, ಹೋಟ್ಲಿಗೆ ಹೋದರೆ 300 ರೂಪಾಯಿ ಬೆಂಗಳೂರಲ್ಲಿ. ಮಂದಿ ಬಿರಿಯಾನಿ ಅಂತ ಚೆನ್ನಾಗಿದೆ, ಸ್ಪೈಸಿ ಆಗಿದೆ, ಅದು ಇಷ್ಟ ಆಯಿತು. ಇದು ನಮಗೂ ಇಷ್ಟ ಆಗುವಂಥ ಹೈದ್ರಾಬಾದಿ ಬಿರಿಯಾನಿ. ನಾರ್ಮಲಾಗಿ ಹೈದ್ರಾಬಾದಿ ಬಿರಿಯಾನಿ ನಮ್ಮವ್ರಿಗೆ ನಾಟಿ ಸ್ಟೈಲ್ ಹುಡುಗರಿಗೆಲ್ಲ ಇಷ್ಟ ಆಗಲ್ಲ. ಯಾಕೆ ಬರೀ ರೈಸ್ ಥರ ಇರುತ್ತೆ, ಇದು ಗೊಜ್ಜ ಸಪ್ರೇಟಾಗಿರುತ್ತೆ, ಪೀಸು ಮಿಕ್ಸ್ ಮಾಡ್ಕೊಂಡು ತಿನ್ನಬೇಕು. ನಮ್ಗೆ ಏನಿದ್ರು ಒಟ್ಟಿಗೆ ಮಿಕ್ಸ್ ಆದ್ರೇ ಚಂದ. ಇದು ನಿಮಗೆ ಕಾಣಿಸ್ತಾ ಇರ್ಬೋದು, ನೀಟಾಗಿ ಮಿಕ್ಸ್ ಮಾಡಿ ಸರ್ವ್ ಮಾಡ್ತಾರೆ ಮಸಾಲೆನ. ಆ ಮಸಾಲೆ ಖಾರವಾಗಿದೆ, ಅದು ಹೈಲೈಟು. ಚಿಕನ್ನು ಬರೋಲ್ಲ, ಫ್ರೆಶ್ ಆಗೈತೆ, ಟೆಂಡರ್ ಚಿಕನ್ನು. ಈ ಸೂಪರ್ ಆಗಿದೆ ರೀ ಬಿರಿಯಾನಿದು. ಈ ರೆಸ್ಟೋರೆಂಟ್ಗಳೆಲ್ಲ ಇರೋಲ್ಲ, ಸೇಮ್ ಹಂಗೆ ಇದೆ. ಆ್ಯಕ್ಚುಲಿ ಎಷ್ಟೋ ರೆಸ್ಟೋರೆಂಟ್ಗಿನ್ನ RSRಗಳೇ ಚೆನ್ನಾಗಿರ್ತವೆ. ತುಂಬ ಜನಕ್ಕೆ RSR ಅಂದರೆ ಗೊತ್ತಿರಲ್ಲ. ರೋಡ್ ಸೈಡ್ ರೆಸ್ಟೋರೆಂಟ್ RSR. ನಾವು ಕಾಲೇಜಲ್ಲಿ ಇದ್ದಾಗ ಹಂಗೆ ಹೇಳ್ತಾ ಇದ್ವಿ, ಎಲ್ಲಿ ಊಟ RSR. ಈಗ ಶೇರ್ವ ಮತ್ತು ರೈತ ಕೊಡ್ತಾರೆ. ನಾವು ಶೇರ್ವ ಮಾತ್ರ ಹಾಕ್ಸ್ಕೊಂಡೆ, ಅದನ್ನು ಟೇಸ್ಟ್ ಮಾಡೋಣ. ಬಟ್ ಇದಕ್ಕೆ ಅವಶ್ಯಕತೆ ಇಲ್ಲ, ಹಾಗೆ ಸೂಪರಾಗಿದೆ. ಬಟ್ ಒಬ್ಬೊಬ್ರು ಹೇಳ್ತಾರಲ್ಲ ಬಿರಿಯಾನಿಗೆ ಶೇರ್ವ ಇರಲೇಬೇಕು ಅಂತ. ಶೇರ್ವ ರಾಯ್ತ ಬೇಕೇ ಬೇಕು ಅಂತಾರೆ. ಸೊ ಅವರ ದೃಷ್ಟಿಕೋನ, ಅವ್ರಿಗೆ ಹೆಂಗಿರುತ್ತೆ ಅಂತ ಹೇಳ್ಬೇಕಲ್ಲ, ಅದಕ್ಕೋಸ್ಕರ. ವಿತೌಟ್ ಶೇರ್ವ ತಿಂಟ್ರಿ ಹಂಗೆ ತಿಂತಾ ಇದ್ದೀನಿ. ಗುಂಟೂರಿಗೆ ಹೋಯ್ತಲ್ಲ ಬಿರಿಯಾನಿ ಖಾಲಿ ಬೇಗ ಖಾಲಿ ಆಗೋಯ್ತು. ಗುಂಟೂರು ಚಿಕನ್ ಸೈಡಲ್ಲಿ ಹಾಫ್ ಪ್ಲೇಟ್ ಹಾಕೊಂಡಿದ್ವಿ, ಅದಕ್ಕೆ ಹೋಗೇ ಇಲ್ಲ. ಹತ್ರ ಸೂಪರಾಗಿದೆ, ಮಸ್ಟ್ ಟ್ರೈ. ಇದು ಇನ್ನೂ ಟೇಸ್ಟ್ ಮಾಡಿಲ್ಲ ಇಲ್ಲಿ ಅಂದರೆ ಒಂದ್ಸಲಿ ಬಂದು ಟೇಸ್ಟ್ ಮಾಡಿ, ನಿಜವಾಗ್ಲೂ ಸೂಪರಾಗಿದೆ. ಆಮೇಲೆ ಅದೇ ನಮ್ಮ ನಾಲ್ಗೆ ರುಚಿಗೆ ತಕ್ಕಂಗಿದೆ, ಅದೇ ಆ ಸ್ಪೈಸಿನೆಸ್, ಖಾರವಾಗಿ ಮಸಾಲೆ ಭರಿತವಾಗಿ. ಇದೊಂದು ತುತ್ತು ಇನ್ನೊಂದು ತುತ್ತು ತಿನ್ಬಿಡೋಣ, ಆಗ್ತಾಯಿಲ್ಲ, ತಿನ್ಬಿಟ್ಟು ಆಮೇಲೆ ಜಂಪ್ ಮಾಡುವ. ಗುಂಟೂರು ಚಿಕನ್ನು ಹಾಫ್ ಪ್ಲೇಟು ಫುಲ್ ಪ್ಲೇಟ್ ಸಿಗುತ್ತೆ. ನಾವು ಹಾಫ್ ಪ್ಲೇಟ್ನ ತೊಗೊಂಡಿದ್ದೀವಿ.
ಚೆನ್ನಾಗಿದೆ. ಗುಂಟೂರು ಚಿಕನ್ನು ಖಾರ ಜಾಸ್ತಿ ಇರಬೇಕು, ಬಟ್ ಇದು ಮೈಲ್ಡ್ ಆಗಿದೆ. ಇದು ಲೈಟ್ ಸ್ಪೈಸಿ ಪ್ಲಸ್ಸು ಕ್ಯಾಪ್ಸಿಕಮ್ ಬಳಸಿರ್ತಾರೆ, ಅದ್ರ ಫ್ಲೇವರು. ಅದು ಕ್ಯಾಪ್ಸಿಕಮ್ ಏನು ಮಾಡುತ್ತೆ ಅಂದರೆ ಅದ್ರದ್ದು ಲೈಟಾಗಿ ಒಂಥರ ಸಿಹಿ ಅಂಶ ಬರುತ್ತೆ. ಬಟ್ ನಾಲ್ಗಿನಲ್ಲಿ ತಿಂದಾದಮೇಲೆ ಅದು ಖಾರ ಉಳ್ಕೊಳುತ್ತೆ ಇದ್ರದ್ದು, ಅದೇನು ಮೆಣಸಿನ್ಕಾಯಿದು. ಬಟ್ ಅದು ಸ್ವಲ್ಪ ಆ ಫ್ಲೇವರ್ ಕೂಡ ನಿಮಗೆ ಆ್ಯಡ್ ಆಗುತ್ತೆ. ಚೆನ್ನಾಗಿದೆ, ಮೋಸ ಇಲ್ಲ, ಅದ್ಭುತ. ಗುಂಟೂರು ಚಿಕನ್ ಒಂದು ಸ್ವಲ್ಪ ತೊಗೊಂಡು, ರೈಸ್ ಒಂದು ಸ್ವಲ್ಪ ತೊಗೊಂಡು ಮಿಕ್ಸ್ ಮಾಡಿಕೊಂಡು ಹಂಗೆ ಒಳಗಡೆ ಹಾಕ್ಬೋದು. ನಾವಾಗ ಹೇಳಿದೆ ಸೇರುವ ಬೇಡ, ಹಂಗೆ ತಿನ್ನಿ, ಅದು ಫ್ಲೇವರ್ಸ್ ಎಲ್ಲ ನಿಮಗೆ ಬಿರಿಯಾನಿ ಫ್ಲೇವರ್ ಹೊಟ್ಟೋಗ್ಬಿಡುತ್ತೆ ಅಂತ. ಬಟ್ ಅಕಸ್ಮಾತ್ ಏನೇನು ಸ್ವಲ್ಪ ಒಂಥರ ಮಸಾಲೆ ಬೇಕು ನಿಮಗೆ ಎಕ್ಸ್ಟ್ರಾ ಅಂದಾಗ ಗುಂಟೂರು ಚಿಕನ್ ಸ್ವಲ್ಪ ಗೊಜ್ಜನ್ನ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು. ಅಂದರೆ ಹಾಫ್ ತೊಗೊಳ್ಳಿ, ಗೊಜ್ಜು ಕೊಡ್ತಾರೆ. ಆಲ್ಮೋಸ್ಟ್ ಎಲ್ಲ ಸ್ಟೈಲು ಒಂದೊಂದು ವಾರಕ್ಕೆ ರಿಪೀಟ್ ಆಗಲ್ಲ. ಡೈಲಿ ಒಂದೊಂದು ಚೇಂಜ್ ಆಗುತ್ತೆ. ಸೊ ಒಂದ್ಸಲ ಗುಂಟೂರು ಇರುತ್ತಂತೆ, ಚಿಲ್ಲಿ ಚಿಕನ್ ಇರುತ್ತೆ, ಪೆಪ್ಪರ್ ಚಿಕನ್ ಇರುತ್ತಂತೆ, ಸೊ ಬಾರ್ಬಿಕ್ಯೂ ಚಿಕನ್ ಎಲ್ಲ ಇರುತ್ತೆ. ಅವತ್ತಿನ ದಿವಸ ಯಾವುದಿತ್ತು ಟ್ರೈ ಮಾಡಿ. ನಾವು ಬಂದಾಗ ನಮಗೆ ಗುಂಟೂರು ಸಿಕ್ಕಿದೆ. ಇಲ್ಲ 7 ದಿನ ಕಂಟಿನ್ಯೂಸ್ ಆಗಿ ಬನ್ನಿ, ಪರವಾಗಿಲ್ಲ, ತಿನ್ಬೋದು. ಏನು ಮುಕ್ಕೊಡಲ್ಲ ಅಂದರೆ ಡೈಲಿ ಬಿರಿಯಾನಿ ತಿಂದರೂ ಎಲ್ಲರಿಗೂ ಇದಾಗ್ಬಿಡುತ್ತೆ, ಒಬ್ಬೊಬ್ರಿಗೆ ಇದಾಗುತ್ತೆ. ಬಟ್ ಇದು ಆರಾಮಾಗಿ ಡೈಲಿ ತಿನ್ಬೋದು. ಚೆನ್ನಾಗಿದೆ, ಇಷ್ಟ ಆಯಿತು. ಮಾತಾಡ್ಕೊಂಡು ನಾವು ಇಬ್ಬರೇ ಇದು 3 ಜನ ಶೇರ್ ಮಾಡೋಣ ಅಂತ ಒಂದು ಪ್ಲೇಟ್ ತೊಗೊಂಡಿದ್ದು. ಯಾಕಂದರೆ ಇನ್ನೂ 2 ಜಾಗ ಹಾಕೋಬೇಕು, ಅಲ್ಲೂ ಶೇರ್ ಮಾಡಬೇಕಲ್ಲ, ಅದಕ್ಕೆ ಇಬ್ಬರೇ ಖಾಲಿ ಮಾಡ್ತಾಯಿದ್ದೀವಿ. ಅಷ್ಟು ಕ್ಯಾಮ್ರಾಮನ್ ಬಾಯಲ್ಲಿ ನೀರು ಬರ್ತಾಯಿದೆ. ಚೆನ್ನಾಗಿದೆ. ಸೊ ಅವರು ಹೋಟ್ಲು ಇದು ಓಪನ್ ಟೈಮಿಗೆ ಬಂದು ತಿನ್ನಿ, ಬಿಸಿ ಆಗಿರುತ್ತೆ. ಸೊ ಲೇಟ್ ಮಾಡಬಾರ್ದು. ಬಂದು ಸೆಟಪ್ ಯಾವಾಗ ಹಾಕ್ತಾರೆ ಆ ಟೈಮ್ಗೆ ಹಾಜರಾಗಿ. ಸೊ ಟೈಮಿಂಗ್ಸ್ ಎಲ್ಲ ಕೇಳಿಕೊಂಡು ಆಮೇಲೆ ಸಿಗ್ತೀನಿ. ಈಗ ಖಾಲಿ ಮಾಡೋಣ. ಇನ್ನೊಂದು ಹಾಫ್ ಹಾಕ್ಸ್ಕೊಳ್ಳೋಣ, ಅರ್ಶಿನ ಬೇಕಲ್ಲ. ಹೆಂಗದಮ್ಮ ನೀವು ಹೇಳಬೇಕು. ಚೆನ್ನಾಗಿದೆ. ನಾವು ಎಲ್ಲ ಹೈದರಾಬಾದಿ ಬಿರಿಯಾನಿನೂ ತಿಂತೀವಿ, ನಾವು ನಮ್ಮ ದೊನ್ನೆ ಬಿರಿಯಾನಿನೂ ತಿಂತೀವಿ, ಕೇರಳ ಬಿರಿಯಾನಿ ತಿಂತೀವಿ, ಬೆಂಗಾಲಿ ಬಿರಿಯಾನಿ ತಿಂತೀವಿ. ಸೊ ಎಲ್ಲ ತಿಂತೀವಿ. ಎಲ್ಲಿವರೆಗೂ ಅದಕ್ಕೆ ತರಕಾರಿ ಹಾಕಲ್ಲ ಅಲ್ಲಿವರೆಗೂ ತಿಂತೀವಿ. ತರಕಾರಿ ಹಾಕಿದ್ರೆ ಅದು ಮುಟ್ಟಲ್ಲ. ಕೆಲವೊಂದು ಬಿರಿಯಾನಿ ತರಕಾರಿನೂ ಹಾಕಿರ್ತಾರೆ, ನಾನು ನೋಡಿದ್ದೀನಿ. ಬೆಂಗಾಲಿ ಆಲೂಗಡ್ಡೆ ಹಾಕ್ತಾರೆ ಅಷ್ಟೇ. ಬಟ್ ಮಾಂಸ ಇರುತ್ತಾ ಇಂಪಾರ್ಟೆಂಟು. ಒಂದಕ್ಕೊಂದು ಕಂಪೇರ್ ಮಾಡಲ್ಲ. ಅದು ಹಿಂಗಿದೆ, ಇದು ಹಿಂಗಿದೆ, ನಮ್ಮದು ಬೆಸ್ಟು ನಿಮ್ಮದು ಬೆಸ್ಟು ಅಂತ. ನೀವು ತುಂಬ ಚೂಸಿ, ನಮಗೆ ನಾಟಿ ಸ್ಟೈಲೇ ಬೇಕು, ಎಲ್ಲ ಒಟ್ಟಿಗೆ ಮಸಾಲೆ, ಇದು ಬಿರಿಯಾನಿ ಪೀಸೆಲ್ಲ ಬೇಕು ಅಂತ ನೀವು ಹೇಳಿ. ನಿಮ್ಮ ಥರ ರೆಗ್ಯುಲರ್ ಆಗ್ತಿದ್ದಲ್ಲ, ಅವಾಗ ಹೈದ್ರಾಬಾದ್ ಕಡೆ ಹೋದಾಗ ಅಲ್ಲಿ ಹೈದ್ರಾಬಾದಿ ಸ್ಟೈಲೇ ತಿಂತೀನಿ. ಓಕೆ. ಅಥವಾ ಬೇರೆ ಯಾವ್ದಾರ ಹೋಟ್ಲಿಗೆ ಹೋದಾಗ ಏನು ಸಿಗ್ತಲ್ಲ ಅದೇ. ಈಗ ಸೊ ಬೇರೆ ಕಡೆ ಎಲ್ಲ ಒಂದೊಂದು ಕಡೆ ಒಂದೊಂದು ತಿಂದಿರ್ತೀನಿ, ಬಟ್ ರೆಗ್ಯುಲರ್ ಆಗಿ ನಾಟಿ ಸ್ಟೈಲೇ ತಿನ್ನೋದು. ಅದಕ್ಕೆ ನಿಮ್ಮನ್ನೇ ಕೇಳ್ತಿರೋದು ಹೆಂಗಿತ್ತು. ಅದೇ ಚೆನ್ನಾಗಿದೆ ಹೇಳ್ತಲ್ವಾ. ಬೇಕಾದ್ರೆ 7 ದಿನ ಕಂಟಿನ್ಯೂಸ್ ತಿಂತಿದ್ರು ಏನೂ ಆಗಲ್ಲ. ಅಂದರೆ ಮುಕ್ಕೊಡೆ ಅಲ್ಲ, ರೆಡಿ. ಒನ್ ಟೈಮ್ ಡೈಲಿ ಬೇಕಾದ್ರೆ ತಿನ್ಬೋದು. ಒಂದು 3-4 ದಿನ ಆರಾಮಾಗಿ ತಿನ್ಬೋದು. ಮೈನಾಗಿ ಏನಾಗಿದ್ದು ಗೊತ್ತಾ ಅಟ್ರಾಕ್ಷನ್ನು, ನಾಲ್ಗೆ ರುಚಿ. ತಿಂದಿದ ತಕ್ಷಣ ಮಸಾಲೆ ಅವ್ರದ್ದು ಸ್ಪೈಸಿನೆಸ್ಸು, ಆ ಮಸಾಲೆ ಟೇಸ್ಟು ಫ್ಲೇವರ್ಫುಲ್ ಆಗಿ ಸೂಪರ್ ಆಗಿತ್ತು. ಅಂದರೆ ಜಾಸ್ತಿ ಮೊಕ್ಕಡಂಗೂ ಇರಲಿಲ್ಲ ಮಸಾಲೆಗಳು, ಮೈಲ್ಡಾಗಿ ನೀಟಾಗಿ ನಾಲ್ಗೆಗೆ ಬಂದಿದ್ದು, ತುಟಿಗೆ ಟಚ್ ಆಗಿದ್ದು, ನಾಲ್ಗೆಗೆ ಬಂದಿದ್ದು, ಗಂಟ್ಲಿಗೆ ಬಂದಿದ್ದು ಸೇಮ್ ಇತ್ತು. ಗಂಟ್ಲಲ್ಲೂ ಟೇಸ್ಟ್ ಮಾಡೋದು, ಗಂಟ್ಲಲ್ಲೂ ಟೇಸ್ಟ್ ಮಾಡ್ತೀವಿ. ಖಾರ ಗೊತ್ತಾಗುತ್ತಲ್ಲ ಮಸಾಲೆ ಇಲ್ಲಿ ಹೋದಾಗ, ಪೆಪ್ಪರ್ ಗಿಪ್ಪರ್ ಹೋದಾಗ ಇಲ್ಲಿ ಗೊತ್ತಾಗುತ್ತೆ. ಚೆನ್ನಾಗಿತ್ತು, ಬೆಸ್ಟು ಅಂತಲೇ ಹೇಳ್ಬೋದು. ಈಗ ಯಾರನ್ನ ಅಕಸ್ಮಾತ್ ರೋಡ್ ಸೈಡಲ್ಲಿ ಏನೋ ಮಾಡ್ತಾ ಇದ್ರೆ ಹೈದರಾಬಾದಿ ಬಿರಿಯಾನಿ, ಸೊ ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು. ಆರಾಮಾಗಿ ಕಣ್ಮುಚ್ಕೊಂಡು ಬರ್ಬೋದು. ಆ ಬಾಸ್ ಆಗಲೇ ರಾತ್ರಿ ರೂಮ್ಗೆ ಪಾರ್ಸಲ್ ಎಲ್ಲ ಮುಗಿಸ್ಕೊಂಡು ಖಾಲಿ ಇದ್ದರೆ ಹೊಟ್ಟೆ ಬಂದು ತಗೊಂಡೋಗೋಣ ಅಂತ ಪ್ಲ್ಯಾನ್ ಹಾಕೋರೆ, ನೋಡೋಣ. ಬಟ್ ಅವರು 1:30ಗೆ ಓಪನ್ ಮಾಡ್ತಾರೆ, ಮಧ್ಯಾಹ್ನ 1:30ಗೆ ಓಪನ್ ಮಾಡಿದ್ರೆ 10:30ವರೆಗೂ ಇರ್ತಾರಂತೆ. ಸೊ ಒಂದು ಬ್ಯಾಚ್ ಖಾಲಿ ಆಗ್ತಿದ್ದಂಗೆ ಇನ್ನೊಂದು ಬರ್ತಾ ಇರ್ತಾರೆ. ಟೋಟಲ್ 3 ಬ್ರಾಂಚ್ ಇದೆ. ಸೊ 3 ಬ್ರಾಂಚ್ ಇದೆಯಂತೆ. ಸೊ ಡಿಸ್ಕ್ರಿಪ್ಷನಲ್ಲಿ ಎಲ್ಲೆಲ್ಲಿದೆ, ಯಾವ ಏರಿಯಾ ಅಂತ ಹಾಕಿರ್ತೀವಿ. ಸೊ ನಾವು ಈ ಜಾಗಕ್ಕೆ ಬಂದಿದ್ದೀವಿ. ಎಲ್ಲ ಕಡೆ ಸೇಮ್ ಪ್ರೈಸ್, ಓನ್ಲಿ 99 ರುಪೀಸ್. ಮೇನ್ ಲೇಡೀಸು ಬಂದು ತಿನ್ಬೋದು, ಖಾರ ಇಲ್ಲ. ಗುಂಟೂರಲ್ಲ. ಗುಂಟೂರು ಚೆನ್ನಾಗಿತ್ತು. ನಿಮಗೆ ಜಾಸ್ತಿ ಖಾರ ಇರಲಿಲ್ಲ, ಲೈಟಾಗಿ ಖಾರ ಇತ್ತು. ಅದು ನಿಮಗೆ ಸ್ವಲ್ಪ ಚೇಂಜ್ ಆಗ್ತಾ ಇರುತ್ತೆ. ಪೆಪ್ಪರ್ ಚಿಕನ್ ಒಂದಿನ ಬರುತ್ತಂತೆ, ಚಿಲ್ಲಿ ಚಿಕನ್ ಖಾರ ತಿನ್ನೋರಿಗೆ ಆಂಧ್ರ ಬಾರ್ಬಿಕ್ಯೂ ಒಂದಿನ ಬರುತ್ತಂತೆ, ಆ ಥರ ಟ್ರೈ ಮಾಡ್ಬೋದು. ಸೊ ಜಾಗದ ಲೊಕೇಶನ್, ಈ ಜಾಗದ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ. ಇವತ್ತು ಇನ್ನೊಂದು 2 ಬ್ರಾಂಚ್ ಇದೆಯಲ್ಲ ಅದನ್ನು ಕೊಟ್ಟಿರ್ತೀವಿ. ನಿಮಗೆಲ್ಲ ಹತ್ರ ಆಗುತ್ತೆ. ಮೈಸೂರಲ್ಲಿ ಹತ್ತಿರದ ಇರೋದು ಒಂದ್ಸಲ ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ. ನಿಮ್ಗೆ ಏನು ಅನಿಸ್ತು? ಹೈದರಾಬಾದಿ ಬಿರಿಯಾನಿ ಫೈನ್ ಡೈನ್ ರೆಸ್ಟೋರೆಂಟಲ್ಲಿ ತಿಂದಿರ್ತೀರಾ, ಇಲ್ಲಿ ಹೆಂಗಿರುತ್ತೆ ಅದನ್ನು ಕಂಪೇರ್ ಮಾಡೋಣ. ಮೇನ್ ಅದು, ಆಮೇಲೆ ಪ್ರೈಸು ಕಂಪೇರ್ ಮಾಡಬೇಕು. ನೆಕ್ಸ್ಟ್ ಟೈಮ್ ಮೈಸೂರು ಬಂದಾಗ ಅದನ್ನು ಮಾಡೋದು. ಇನ್ನೊಂದು ಆಫ್ ಸಿಗುತ್ತೆ ಚಿಕನ್ ಬಿರಿಯಾನಿ. ಪ್ರೈಸ್ ಎಷ್ಟು ಹೇಳಿ? ನಿಮ್ಮ ನಂಬರ್, ನಿಮ್ಮ ಲಕ್ಕಿ ನಂಬರ್ ಕೇಳಿಸ್ಕೊಂಡೆ. ನಿಮ್ಮ ಫೇವ್ರೇಟ್ ನಂಬರು 69. 99 ಫುಲ್, 69 ಹಾಫ್, ಆಮೇಲೆ ಇದು 50 ಹಾಫ್, 80 ಫುಲ್. 80 ಫುಲ್ ಸ್ಟಾರ್ಟರ್ಸು.
69 ಅಂದ್ರೆ ನಾನು 61 ಕೇಳಿಸ್ತು. 61 ಕೇಳಿಸ್ತಾ 9 ಮಿಸ್ ಆಗ್ಬಿಟ್ರಿ, ಕಿವಿಯಿಂದ ಜಾರ್ಕೊಂಡು ಹೊಟ್ಟೋಗ್ಬಿಟ್ಟಿದೆ. ಸೊ ವಿಡಿಯೋ ಇಷ್ಟ ಆಗಿದೆ, ಜಾಸ್ತಿ ಲೈಕ್ ಮಾಡಿ, ತುಂಬ ಶೇರ್ ಮಾಡಿ. ಇನ್ನೂ ಯಾರ್ಯಾರು ಇನ್ಫಾರ್ಮೇಷನ್ ಗೊತ್ತಾಗಿಲ್ಲ ಅವ್ರಿಗೆ ಗೊತ್ತಾಗಲಿ, ಒಂದ್ಸಲಿ ಬಂದು ಟ್ರೈ ಮಾಡಲಿ ಅಂತ ಕೇಳ್ಕೊತಾ ನಮ್ಮ ಚಾನಲ್ಲು ಮತ್ತು ನಮಗೆ ಸಪೋರ್ಟ್ ಮಾಡ್ತಿರೋ ನಮ್ಮ ಗೋಲ್ಡನ್ ಥ್ರಾಟಲ್ ಅವರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ, ಮಾಡ್ಕೊಳ್ಳಿ ಅಂತ ಕೇಳ್ತಾ ನಮಸ್ಕಾರ.